ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಯೂಟ್ಯೂಬ್ ಶಾರ್ಟ್ಸ್ ಫಂಡ್ ಬಿಗ್ಗೆಸ್ಟ್ ಅಪ್ಡೇಟ್. ಇದೇನೆಲ್ಲ ಯೂಟ್ಯೂಬರ್ ಆಗ್ತಾರಲ್ಲ, ಬಿಗ್ಗೆಸ್ಟ್ ಅಪ್ಡೇಟು ಅದು ಇದು ಅಂತೆಲ್ಲ ಯೂಟ್ಯೂಬ್ ಹೆಲ್ಪಲ್ಲಿ ಹೋಗ್ಬಿಟ್ಟು ನೀವು ಕಮ್ಯುನಿಟಿ ಅಂತ ಬರುತ್ತೆ, ದಿವಸ ಚೆಕ್ ಮಾಡಿ ಎಲ್ಲದು ಅದರಲ್ಲೇ ಸಿಗ್ತೈತಿ. ಯಾವುದೂ ಇಲ್ಲ ಸುಮ್ಮನೆ ಹಂಗೆ ಬಿಗ್ಗೆಸ್ಟ್ ಅಪ್ಡೇಟ್, ಆ ಅಪ್ಡೇಟ್, ಈ ಅಪ್ಡೇಟ್ ಅಂತ ಹಾಕ್ತಾರಲ್ಲ, ಎಲ್ಲದು ಕಮ್ಯುನಿಟಿಯಲ್ಲಿ ಹೋಗ್ರಿ. ಪ್ರತಿಯೊಂದು ಯೂಟ್ಯೂಬ್ ಏನೇ ಅಪ್ಡೇಟ್ ಇದ್ದರೂ ಅದು ಮಾಹಿತಿ ಸಿಗುತ್ತೆ. ನೀವೇನು ಬೇರೆ ವಿಡಿಯೋ ನೋಡೋದೇ ಅವಶ್ಯಕತೆ ಇಲ್ಲ. ಯೂಟ್ಯೂಬ್ ಹೆಲ್ಪಲ್ಲಿ ಹೋಗ್ಬಿಟ್ಟು ಕಮ್ಯುನಿಟಿ ಅಂತ ಇರುತ್ತಲ್ಲ, ಅಲ್ಲಿ ಹೋಗ್ಬೇಕು. ಈಗ ತೋರಿಸ್ತಾ ಇದ್ದೀನಿ ನೋಡಿರಿ ನಾನು, ಹೌ ಟು ಕ್ವಾಲಿಫೈ ಫಾರ್ ದ ಯೂಟ್ಯೂಬ್ ಶಾರ್ಟ್ ಫಂಡ್ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಇದೆ. ನೀವು ಹೋಗ್ಬಿಟ್ಟು ನೋಡಿ, ಪ್ರತಿಯೊಂದು ಮಾಹಿತಿ ಗೊತ್ತಾಗುತ್ತೆ. ಹೌ ಟು ಕ್ವಾಲಿಫೈ ಫಾರ್ ದ ಯೂಟ್ಯೂಬ್ ಶಾರ್ಟ್ಸ್ ಫಂಡ್. Every month we will reach out to 1000 of creators asking them to claim bonus payment from the shorts fund based on their channels short performance from the previous month details. This minimum eligibility requirement: channels uploading non-original content, videos re-uploaded from other channels and videos with watermarks, logos, third-party social firm will not be eligible. ಎಲ್ಲ ಪ್ರತಿಯೊಂದು ಮಾಹಿತಿ ಇದೆ. ನೀವು ಹೋಗ್ಬಿಟ್ಟು ಯೂಟ್ಯೂಬ್ ಹೆಲ್ಪಲ್ಲಿ ಹೋಗಿ ಕಮ್ಯುನಿಟಿ ಅಂತ ಇದೆಯಲ್ಲ, ಅದರಲ್ಲಿ ಗೊತ್ತಾಗುತ್ತೆ. ಯೂಟ್ಯೂಬ್ ಶಾರ್ಟ್ಸ್ ಫಂಡ್, ಅದೇ 1000 ಸಬ್ಸ್ಕ್ರೈಬರ್ಸು 10 ಮಿಲಿಯನ್ ವ್ಯೂಸ್ ಆಗಬೇಕಂತ ಇದೆಯಲ್ಲ, ಆ ವ್ಯೂಸ್ ಆತಪ್ಪ ಅಂದರೆ ನಿಮಗೆ ಯೂಟ್ಯೂಬ್ ಶಾರ್ಟ್ಸ್ ಫಂಡ್ ಸ್ಟಾರ್ಟ್ ಆಗುತ್ತೆ. ಇದು ಅದರ ಕ್ರೈಟೀರಿಯಾ ಏನೇನು ಅನ್ನೋದೆಲ್ಲ ಇದು ವಿಡಿಯೋದಲ್ಲಿದೆ. ಪೇಮೆಂಟ್ ಟೈಮ್ ಲೈನ್ ಆ್ಯಂಡ್ ಪ್ರೋಸೆಸ್ ಟು ಕ್ಲೈಮ್. ಟೈಮ್ ಲೈನ್ ಪ್ರೋಸೆಸ್ ಟು ಕ್ಲೈಮ್ ಎ ಶಾರ್ಟ್ ಫಂಡ್ ಬೋನಸ್ ಸ್ಟಾರ್ಟಿಂಗ್ ನೆಕ್ಸ್ಟ್ ವೀಕ್. ಎಲ್ಲ ಪ್ರತಿಯೊಂದು ಮಾಹಿತಿ ಇದೆ. ನೀವು ಹೋಗ್ಬಿಟ್ಟು ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಂಗ್ಲೀಷಲ್ಲಿದೆ, ಇಂಗ್ಲೀಷ್ ಓದೋಕ್ಕೆ ಬರೋರು ನೋಡ್ಬೋದು. ಇಫ್ ಯು ಕ್ವಾಲಿಫೈ ಫಾರ್ ಎ ಪೇಮೆಂಟ್ ಫ್ರಮ್ ದ 25th of the month, claim bonus payment, it may expire. To claim a bonus, you will need to complete 2 steps on YouTube accept. Link and active AdSense ಅದೆಲ್ಲ ಇರಬೇಕು. ಒಂದು ವಿಡಿಯೋ ಇದೆ, ಅದು ಯೂಟ್ಯೂಬಲ್ಲಿ. ಅದೇ ನೀವು ಶಾರ್ಟ್ಸ್ ಫಂಡ್ ನಾನು ಏನು ಹೇಳಿದಲ್ಲ ಕಮ್ಯುನಿಟಿ ಅಂತ, ಅಲ್ಲಿ ಹೋಗ್ಬಿಟ್ಟು ನೋಡಿದರೆ ಇದು ಮಾಹಿತಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಜನವರಿಯಿಂದ ಇದು ಸ್ಟಾರ್ಟ್ ಆಗುತ್ತೆ. ಇದು ಇವತ್ತಿನ ವಿಡಿಯೋ.